ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸ್ನೇಹಿತರೆ, ಸುಮಾರು ಜನ ಕಮೆಂಟ್ ಮಾಡಿದ್ರಿ ಕಳೆದ ಒಂದು ವಿಡಿಯೋಕ್ಕೆ. ಸೊ ಈ ಒಂದು ಕ್ರೈಸ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಕೇಳಿದ್ರಿ. ಸೊ ನೋಡಿರಿ, ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಆಲ್ಮೋಸ್ಟ್ ನೀವು ಪೇಮೆಂಟ್ ಮಾಡಿದ ತಕ್ಷಣ ಸೊ ನಿಮಗೆ ಒಂದು ಪೇಮೆಂಟ್ ರಿಸಿಪ್ಟ್ ಬರ್ತದೆ, ಅದನ್ನು ಕೂಡ ಸೇವ್ ಇಟ್ಕೊಳ್ರಿ. ಕೊನೆಗೆ ನಿಮ್ಮ ಅಪ್ಲಿಕೇಶನ್ ಅಂತಕ್ಕಂಥದ್ದು ಅಲ್ಲೇ ಸಿಗೋದಿಲ್ಲ. ಸೊ ನೀವು ಮತ್ತೆ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರೊಫೈಲ್ ಅಂತಿದೆ, ಡ್ಯಾಶ್ಬೋರ್ಡ್ ಅದ, ನೆಕ್ಸ್ಟು ಪೇಮೆಂಟ್ ಡೀಟೇಲ್ಸ್ ಅದ. ಸೊ ಈ ರೀತಿಯಾಗಿ ಏನು ಶೋ ಆಗ್ತಿದೆಯಲ್ಲ, ಸೊ ಇಲ್ಲಿ ಬಂದು ಇಲ್ಲಿ ರಿಪೋರ್ಟ್ಸ್ ಸೆಂಟರ್ ಅಂತ ಏನಿದೆಯಲ್ಲ, ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅದು ಒಂದು PDF ಫಾರ್ಮೆಟ್ನಲ್ಲಿ ಒಂದು ಕಡೆ ಈ ಕಡೆ ಏನಪ್ಪ ಅಂದರೆ ಸೇವ್ ಆಗಿರ್ತದೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಅದನ್ನು ಡೌನ್ಲೋಡಿಂಗ್ ಅಂತ ಹೇಳಿ ಹೊಡೆದ್ರಿ ಅಂತಂದರೆ ಸೊ ನಿಮ್ಗೆ ಅದು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತದೆ. ಅದನ್ನು ನೀವು ಸೇವ್ ಮಾಡಿಟ್ಕೊಳ್ರಿ. ಜೊತೆಗೆ ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಗಳು ಕಂಡು ಬಂದರೆ ಮತ್ತು ವಾಪಸ್ ನೀವು ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತೇಳಿ ಇರ್ತದೆ, ಓಕೆನಾ. ಸೊ ಅದನ್ನು ನೀವು ರಿಕ್ವೆಸ್ಟ್ ಕೊಟ್ರಿ ಅಂದರೆ ಅವರು ನಿಮ್ಮ ಅಪ್ಲಿಕೇಶನನ್ನು ಏನು ಲಾಕ್ ಮಾಡಿರ್ತಾರೆ ಅದನ್ನು ವಾಪಸ್ ಏನು ಮಾಡ್ತಾರೆ ಅಂದರೆ ಅನ್ಫ್ರೀಸ್ ಮಾಡ್ತಾರೆ, ಓಕೆನಾ. ಫ್ರೀಸ್ ಮಾಡಿರ್ತಕ್ಕಂಥ ಅನ್ಫ್ರೀಸ್ ಮಾಡ್ತಾರೆ. ಸೊ ನೀವು ಎಡಿಟ್ ಮಾಡ್ಕೋಬೇಕು. ಅದು ಒಂದೇ ಸಾರಿ ನಿಮ್ಗೆ ಅವಕಾಶ ಇರ್ತದೆ. ಸೊ ಒನ್ ಟೈಮ್ ನೀವು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಂಡ್ರಿ ಅಂದರೆ ಸೊ ನಿಮ್ಗೆ ವಾಪಸ್ ಏನಪ್ಪ ಅಂತಂದ್ರೆ ಅದನ್ನ ಅಪ್ಲಿಕೇಶನನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ನೀವು ಇದಕ್ಕೆ ಏನು ಮಾಡಿರಿ ಅಂತಂದರೆ KEAದವ್ರಿಗೆ ಒನ್ ಟೈಮ್ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಸೊ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೇಳ್ಕೊಡ್ರಿ ಯಾವ ರೀತಿಯಾಗಿ ನಾವು ಎಡಿಟ್ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲೇ ಅದ ನಿಮ್ಮ ಪ್ರೊಫೈಲಲ್ಲೇ ಏನದ ಅಂತಂದ್ರೆ ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಎಡಿಟ್ಗೆ ಇರ್ತಕ್ಕಂಥ ಒಂದು ಆಪ್ಷನ್ ಸ್ನೇಹಿತರೆ, ಓಕೆನಾ. ಸೊ ನಿಮ್ಮ ಅಪ್ಲಿಕೇಶನ್ ಬರ್ತಕ್ಕಂಥದ್ದು ಈ ರಿಪೋರ್ಟ್ ಸೆಂಟರ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ಬರ್ತದೆ ಸಬ್ಮಿಟ್ ಆಗಿರ್ತಕ್ಕಂಥದ್ದು. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಹಂಗೇನಾದರೂ ಚೇಂಜಸ್ ಮಾಡೋದಿತ್ತು ಅಂತಂದರೆ ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ಏನಿರ್ತದಲ್ಲ, ಸೊ ನೀವು ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ರಿ. ಅವ್ರು ನಿಮ್ಗೆ ಅನ್ಫ್ರೀಸ್ ಮಾಡ್ತಾರೆ, ಅವಾಗ ನೀವು ಅದನ್ನು ಎಡಿಟ್ ಮಾಡ್ಕೋಬಹುದು, ಓಕೆನಾ. ಅನ್ಫ್ರೀಸ್ ಮಾಡಿದ ಒಂದು ದಿನ ಆದಮೇಲೂ ಕೊಡ್ಬೋದು, ಅಥವಾ ಅವತ್ತೇನೂ ಕೂಡ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಏನದು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸ್ವಲ್ಪ ಇದನ್ನು ಗಮನಿಸಿಕೊಂಡು ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ, ಓಕೆನಾ. ಇನ್ನೂ ಎಷ್ಟೋ ಜನ ನಮಗೆ ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತು ಈ ಸೈನ್ಸ್ ಕ್ಯಾಂಡಿಡೇಟು ನಮ್ಮ ಕಾಂಬಿನೇಷನ್ ಸಿಗ್ತಾ ಇಲ್ಲ ಅಂತ ಹೇಳಕತ್ತೀರಿ. ಸೊ ದಯವಿಟ್ಟು ನಿಮ್ಗೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಸೊ ಡೈರೆಕ್ಟಾಗಿ KE ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂತಂದರೆ ಅಲ್ಲೇ ಯಾರಾದರೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಸ್ನೇಹಿತರಿಗೆ ಒಂದು 4-5 ಜನ ಸೇರಿ ಸೊ ಆಫೀಸಿಗೆ ಹೋಗಿ ಬರೋದಕ್ಕೆ ಕೇಳ್ಕೊಡ್ರಿ. ಯಾಕಂತಂದರೆ ಸೊ ಹೀಗೆ ಡಿಲೇ ಮಾಡ್ತಾ ಹೋದ್ವಿ ಅಂತಂದರೆ ಆಲ್ಮೋಸ್ಟ್ ಏನಾಗ್ತದೆ ಅಂದ್ರೆ ಸೊ ಸಮಯ ಮುಗಿದು ಹೋಗ್ತದೆ. ಒನ್ ಟೈಮ್ ಅವ್ರು ಏನಾದರೂ ಹಿಂದಕ್ಕೆ ತೊಗೊಂಡ್ರು ಅಂತಂದರೆ ವಾಪಸ್ ಕೊಡುವಂಥ ಅವಕಾಶಗಳೇ ಇರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಸ್ನೇಹಿತರೆ, ಓಕೆನಾ. ಸೊ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಸೊ ನೀವು ಕೂಡ ನಿಮ್ಮ ಸ್ನೇಹಿತರು ಯಾರಾದರೂ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತಂದರೆ ಅಥವಾ ಅಲ್ಲಿ ಓದ್ತಾ ಇದ್ರು ಅಂದರೆ ಸೊ ಅವ್ರ ಕಡೆಯಿಂದ ಒಂದು ಮನವಿಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಿರಿ. ಆಲ್ಮೋಸ್ಟ್ ಸೊ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಏನಾದರೂ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಇರ್ತದೆ, ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.